ಎಲ್ಲಿದ್ದಾರೆ ಶಂಕರ್ ಸರ್? ಅಲ್ಲಿ ನಮ್ಗೆ ಒಂಥರ ನಾಚಿಕೆ ಆಯ್ತು. ರೈಸ್ ಆಯ್ತಾ ಇದೀರಾ? ಪುಡಿ ಆಗಲ್ಲ ಅಂತೀರಾ? ಪುಡಿ ಆಗುತ್ತೆ. ಎಕ್ಸೈಟ್ ಆಗಿ ಕೋಪ ಬಂತು, ಈಗ ನನಗೂ ಕೋಪ ಬರ್ತಾ ಇದೆ. ಟೋಟಲ್ ಬಾಡಿ ಮೂಳೆನೆ ಚೆಕ್ ಮಾಡ್ತೀನಿ. ತಂದೆ ಬಿಟ್ರೆ ಅವ್ರು ಬಿಡ್ತಾ ಇಲ್ಲ. ಇವತ್ತು 400 ಇದೆ, 320. ಒಬ್ಬೊಬ್ರು ಗಿಲೀಟ್ ಮಾಡ್ತಾರೆ. ಅಷ್ಟ ಸಾವಿರ. ಇದು ನಾಟಿ ಕೋಳಿ ಹಾಕಪ್ಪ, ಲೇಯರ್ ಮೊಟ್ಟೆ ಕೋಳಿ. ನಮ್ಮ ಹತ್ರ ಮಾಯಾ ಜಾದು ಯಾವ್ದು ಇಲ್ಲ. ಅವಾಗ್ಲೇ ನೀವು ತೂಕ ಹಾಕಿದಕ್ಕೆ 2 ಒಂದೇ ಸ್ಕೇಲ್ ಇತ್ತು. ಇದಕ್ಕೆ ಮಾತ್ರ 2 ವಿಸಿಲ್ ಯಾಕೆ ಜಾಸ್ತಿ? ನಾಟಿ 2 ಕುಕ್ಕರ್ ವಿಸಿಲ್ ಸ್ಟಾರ್ಟ್ ಆಯ್ತು. ಮೂಳೆನ ಹಾಗೆ ಪಕ್ಕದಲ್ಲಿ ಮಡಗ್ಬಿಡಿ. ಊಟ ಮಾಡಿ. ಟೋಟಲ್ ಮೂಳೆನ ದವಡೆಗೆ ಹಾಕ ರೋಲ್ ಮಾಡಿ ಸರ್. ನೋಡಿ ಸರ್, ಎಲೆ ಹಾಕಿದೆ. ಇದು ನಾಟಿ ಕೋಳಿ ಕೊಡ್ತಾ ಇದ್ದೀನಿ. ಡಾಕ್ಯುಮೆಂಟ್ರಿ ಇದು. ಯಾಕೆಂದ್ರೆ ಈ ವಿಚಾರದಲ್ಲಿ ಯಾರೇ ಬಂದ್ರು ನಾನು ಚಾಲೆಂಜ್ ಮಾಡಕ್ ರೆಡಿ ಇದ್ದೀನಿ, ನಿಜಾಂಶ ತಿಳ್ಸಕ್ ರೆಡಿ ಇದ್ದೀನಿ. ಎಲ್ಲಿದ್ದಾರೆ ಶಂಕರ್ ಸರ್? ಕರೀತಾರೆ ನೋಡಿ. ಯಾರಪ್ಪ? ಹೇಳಿ ಮೇಡಮ್. ಶಂಕರ್ ಅವರೇ, ನಿಮ್ ವಿಡಿಯೋಸ್ ಎಲ್ಲ ನಾವು ನೋಡ್ತಾ ಇದೀವಿ. ಆದ್ರೆ ನೀವು ಮೂಳೆಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದೀರಾ. ನಾವು ಬೆಂಗಳೂರಲ್ಲಿ ಒಂದು ಹೋಟೆಲ್ ಅಲ್ಲಿ ಊಟಕ್ಕೆ ಹೋದಾಗ ಅಲ್ಲಿ ನಮ್ಗೆ ಒಂಥರ ನಾಚಿಕೆ ಆಯ್ತು ನಿಮ್ ವಿಡಿಯೋ ಮಾತಾಡಿರೋದ್ ಬಗ್ಗೆ. ಕೂಲ್ ಮೇಡಮ್, ಕೂಲ್. ಯಾಕೆ ಇಷ್ಟೊಂದು ರೈಸ್ ಆಯ್ತಾ ಇದೀರಾ? ಟೆನ್ಷನ್ ತಗೋಬೇಡಿ. ಕೂಲ್. ಏನಾಯ್ತು ಕರೆಕ್ಟ್ ಆಗಿ ಹೇಳಿ. ಯಾಕೆ ಅಲ್ಲ ಸರ್, ಏನಾಯ್ತು ಕರೆಕ್ಟ್ ಆಗಿ ಹೇಳಿ. ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ರೆ? ಪುಡಿ ಆಗಲ್ಲ ಅಂತೀರಾ? ಪುಡಿ ಆಗುತ್ತೆ. ನಾವು ಬೆಂಗಳೂರಲ್ಲಿ ತಿಂದಿದ್ದೀವಿ ನಾಟಿ ಕೋಳಿ. ಪುಡಿ ಆಗೋಯ್ತದೆ. ಹಂಗಲ್ಲ ಸರ್, ಒಂದ್ ನಿಮಿಷ ಇರಿ. ಇಷ್ಟೊಂದು ಟೆನ್ಷನ್ ವಿಚಾರ ಕರೆಕ್ಟ್ ಆಗಿ ಹೇಳಿ. ಶಂಕರ್ ಅವರೇ, ನಾವು ಬೆಂಗಳೂರಿನಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ವಿ. ಅಲ್ಲಿ ನಾಟಿ ಕೋಳಿ ತಗೊಂಡ್ವಿ. ಅಲ್ಲಿ ಏನತ್ತು ನೀವು ಏನಂತ ಮೆಸೇಜ್ ಕೊಟ್ಟಿದ್ದೀರಾ ನಿಮ್ ವಿಡಿಯೋಗಳಲ್ಲಿ? ತೊಡೆ ಪೀಸ್, ಲೆಗ್ ಪೀಸ್ ಎಲ್ಲ ಪುಡಿ ಆಗಲ್ಲ ಅಂತ ಹೇಳಿದೀರಾ. ಆದ್ರೆ ನಾವಲ್ಲ ತಿಂದ ತಕ್ಷಣ ಪುಡಿ ಆಗೋಯ್ತಲ್ಲ, ಯಾಕೆ ಆತರ ಕೆಟ್ಟದಾಗ ಮೆಸೇಜ್ ಕೊಟ್ಟಿದ್ದೀರಾ ನೀವು? ನಾನು ರಿಯಾಲಿಟಿ ಹೇಳಿರ್ತೀನಿ, ರಿಯಾಲಿಟಿ ಇರುತ್ತೆ. ಅಕಸ್ಮಾತ್ ಅಲ್ಲಿ ಪುಡಿ ಆದ್ರೆ ಫ್ರಾಡ್ ಮಾಡ್ತಾ ಇರ್ತಂತ ಅರ್ಥ ಮೇಡಮ್. ಹೌದು, ಸುಳ್ಳು ಮಾಹಿತಿ ಕೊಡ್ತಾರೆ ನಿಮ್ಮನ್ನ ಅಂತ ಹೇಳ್ತಿದ್ದಾರೆ. ನಾಟಿ ಕೋಳಿಗೆ ಬನ್ನಿ, ನಾವು ರಿಯಾಲಿಟಿ. ರಾಮನಗರ ನಾಟಿ ಕೋಳಿಗೆ ಬನ್ನಿ, ನಾಟಿ ಕೋಳಿಗೆ ಬನ್ನಿ, ರಿಯಾಲಿಟಿ ತೋರಿಸ್ತೀವಿ ಅಂತ ನಾವ್ ಹೇಳಿದೀವಿ. ಅವ್ರ ಏನ್ ಹೇಳ್ತಾವ್ರೆ, ನಿಮ್ಗೆ ಅಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ನನಗೀಗ ಹುಮ್ಮಸ್ ಬರ್ತಾ ಇದೆ. ಹೆಂಗೆ ಗೊತ್ತಾ, ಹಿಂಗ್ ಬರ್ಬೇಕು, ಹಿಂಗ್ ಚಾಲೆಂಜ್ ಮಾಡ್ಬೇಕು. ಅವಾಗ ನನಗೆ ರಿಯಾಲಿಟಿಯನ್ನ ತೋರ್ಸಕ್ಕೆ ಇಷ್ಟಪಡೋದು. ನೀವ್ ಹೇಳ್ತಾ ಇದ್ದೀರಾ ತೊಡೆ ಪೀಸು, ರೆಕ್ಕೆ ಪೀಸು ಮೊದ್ಲೇ ಹೇಳ್ತಾ ಇದೆ ಮೊದ್ಲು ವಿಡಿಯೋಗಳಲ್ಲಿ. ಆದ್ರೆ ಈಗ ಡಿಫ್ರೆಂಟ್ ಇದೆ ಮೇಡಮ್. ಎಕ್ಸೈಟ್ ಆಗಿ ಕೋಪ ಬಂತು, ಈಗ ನನಗೂ ಕೋಪ ಬರ್ತಾ ಇದೆ. ಕೋಪ ಮತ್ತೆ ಒಂದು ಕುತೂಹಲ ಎರಡೂ ಬರ್ತಾ ಇದೆ. ಏಕೆ ಅಂದ್ರೆ ಇವನ್ ಕೆಲಸ ಮಾಡಿ, ನೀವೊಂದ್ ಕೋಳಿ ತಗೊಬನ್ನಿ, ಲೇಯರ್ ಕೋಳಿನ. ಸರಿ, ನಮ್ಮ ಹತ್ರ ಒಂದ್ ನಾಟಿ ಕೋಳಿ ತಗೊಳ್ಳಿ. 2 ತೂಕ ಮಾಡಿ ನಿಮ್ ಎದುರುಗಡೆ ಮಾಡ್ಕೊಡ್ತೀನಿ. 2 ಟೇಸ್ಟ್ ಮಾಡಿ ಮೂಳೆ ಕಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಟೋಟಲ್ ಬಾಡಿ ಮೂಳೆನೆ ಚೆಕ್ ಮಾಡಿಸ್ತೀನಿ. ವಿಶೇಷ ಅಂದ್ರೆ ಬಹುತ್ ವಿಶೇಷ. ಕೋಳಿ ಟೋಟಲ್ ನಾಟಿ ಕೋಳಿ ಮೂಳೆ, ಟೋಟಲ್ ಲೇಯರ್ ಕೋಳಿ ಮೂಳೆ. ಅದ್ ಕಡಿದ್ರೆ ನಿಮ್ಗೆ ಅನುಭವ ಗೊತ್ತಾಗುತ್ತೆ. ಕೋಳಿ ತಗೋಬರಿಗೆ. ಆಯ್ತು ಮಾಡಿ, ಈ ತರ ವಿಡಿಯೋ ಮಾಡಿ ನೋಡ್ತೀವಿ ಅದೇನಿದೆ ಅಂತ. ಕೋಳಿ ಆಯ್ತು ಸರ್, ಆಯ್ತು ಸರ್, ಓಕೆ. ನನಗೆ ಚಾಲೆಂಜ್ ಆಗ್ತಾರಲ್ಲ ಮೂಳೆ ಬಗ್ಗೆ. ಪಾಪ ಅವ್ರಿಗೂ ಗೊತ್ತಿಲ್ಲ, ತಿಳ್ಕೊಳ್ಳಿ ಅಲ್ವಾ. ಓ, ತಂದೆ ಬಿಡ್ತಾವ್ರೆ. ಓಹೋ, ಬಂದೇ ಬಿಟ್ರು. ಏ ರಾಜಣ್ಣ, ತಂದೆ ಬಿಟ್ರು. ಅವ್ರು ಬಿಡ್ತಾ ಇಲ್ಲ ಇವತ್ತು. ನೋಡೇ ಬಿಡೋಣ. ಸ್ಕೇಲ್ ತಗೊಬನ್ನಿ. ಖುಷಿ ಆಯ್ತು ಮೇಡಮ್, ಸಾರ್ಥಕ ಆಯ್ತು ಇವತ್ತು. ಮಾತು ನೀವ್ ಹೇಳಿದ್ರೆ ಚಾಲೆಂಜ್. 350. ರಾಜಣ್ಣ ತೂಕ ಮಾಡು. ನೀವ್ ಚಾಲೆಂಜ್ ಮಾಡಿದ್ರಿ ಅಂತ ಕೋಳಿ ಸಮೇತ ಬಂದ್ಬಿಟ್ಟಿದೀವಿ ಇವತ್ತು. ಫುಲ್ ಫ್ರೀ ಇದ್ದೀರಾ ನೀವು ಹಂಗಾರೆ? ಹೌದು. 400 ಇದೆ. ನಿಮ್ಗೆ 50 ಗ್ರಾಮ್ ಕಮ್ಮಿ ಕೊಟ್ಟವ್ರು ಪರವಾಗಿಲ್ಲ. ಅವ್ರು ಕಾಸು ಇಸ್ಕೊಂಡಿಲ್ಲ ಅವರು. ಹಂಗೆ 400 ಇದೆ. ಈಗ ನಮ್ಮ ಹತ್ರ ಒಂದು ಕೋಳಿ, ನಾಟಿ ಕೋಳಿ ಇಟ್ಕೊಳ್ಳಿ. ಬನ್ನಿ ಮೇಡಮ್. ನೋಡಿ, ಇಷ್ಟೇ ಇರೋದು ಕೋಳಿ. ಇವತ್ತಾಗುತ್ತೆ. ಬೆಳಗ್ಗೆ ಬಂದಿದ್ದೀರಾ ನೀವು ವಿಡಿಯೋ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಫುಲ್ ಇರುತ್ತೆ ಕೋಳಿ. ಬಳ್ಳಾರಿಯಿಂದ ಬರ್ತಾ ಇದೆ ಕೋಳಿ. ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿ, ಹೋಗಿ ಸೆಲೆಕ್ಟ್ ಮಾಡಿ ಯಾವ್ದಾದ್ರು. 320. ಸ್ನೇಹಿತರೆ, 2 ಕೋಳಿಗೂ ಪುಕ್ಕ ಕ್ಲೀನ್ ಮಾಡ್ಕೊಂಡು ಚಂದಾಗೆ ಸುಟ್ಕೊಂಡಿದೀವಿ. ನೋಡಿ ಯಾವ ರೀತಿ ಸುಟ್ಕೊಂಡಿದೀವಿ. ಇದು ಬಂದು ನಾಟಿ, ಇದು ಬಂದು ಲೇಯರ್ ಜುಟ್ಕೋಳಿ. ಇದಕ್ಕೆ ಅಷ್ಟನೂ ಸಾವಿರಂಗಿಲ್ಲ, ಏನು ಸಾವಿರಂಗಿಲ್ಲ. ಒಬ್ಬೊಬ್ರು ಗಿಲೀಟ್ ಮಾಡ್ತಾರೆ, ಅಷ್ಟನ ಸಾವಿರ. ಅದನ್ನ ನಾಟಿ ಕೋಳಿ ಅಂತ ಲೇಯರ್ ಕೋಳಿ ಕೊಡ್ತಾರೆ. ಅಂಥವ್ರಿಗೆಲ್ಲ ಈಗ ರಿಯಾಲಿಟಿ ಪರ್ದ ಎಳಿತಾ ಇದೀನಿ. ತಿನ್ನೋರು ಖಂಡಿತವಾಗ್ಲೂ ಇದು ಅಬ್ಸರ್ವ್ ಮಾಡ್ಲೇಬೇಕು. ಯಾವುದೇ ಕಾರಣಕ್ಕೂ ಮೋಸ ಮಾತ್ರ ಹೋಗ್ಬೇಡಿ. ನೋಡಿ, ಒಂದೇ ಫ್ಲೇಮಲ್ಲಿ ಮಡಗಿದ್ದೀನಿ. ಉರಿ ಒಂದೇ ತರ ಇದೆ. ಈಗ 2ಕ್ಕೂ ಕುಕ್ಕರ್ ಮಾಡಿಕೊಬಿಡೋಣ. ನೋಡಿ, ಒಂದೇ ಸಮನಾಗಿ ಎಣ್ಣೆ ಹಾಕೊಳ್ಳೋಣ. ಎರಡಕ್ಕೂ ಸಮವಾಗಿ ಮೆಣಸಿನಕಾಯಿ, ಎರಡಕ್ಕೂ ಸಮವಾಗಿ ಈರುಳ್ಳಿ,
ಎರಡಕ್ಕೂ ಸಮವಾದ ಬೆಳ್ಳುಳ್ಳಿ. ಇಟ್ಕೊಳಪ್ಪ ಚಿಕನ್. ಇದು ನಾಟಿ ಕೋಳಿ. ಹಾಕಪ್ಪ 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 ಹಂಗೆ. ಬಚ್ಚುಂಗ ಇದೆ ನೋಡಿ, ಲೇಯರ್ ಮೊಟ್ಟೆ ಕೋಳಿ. ರುಚಿಗೆ ತಕ್ಕಂತೆ ಉಪ್ಪು, ಕಲ್ಲುಪ್ಪು, ಸೇಮ್ ರುಚಿಗೆ ತಕ್ಕಂತೆ ಕಲ್ಲುಪ್ಪು. ನೋಡ್ರಪ್ಪ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ನಾಟಿ ಕೋಳಿ, ಇದು ಲೇಯರ್ ಮೊಟ್ಟೆ ಕೋಳಿ. ಕನ್ಫ್ಯೂಸ್ ಬೇಡ ಅಂದ್ಬಿಟ್ಟು ಇದನ್ನ ಎಲೆ ಹಾಕಿರೋದೇನು ನಾಟಿ ಕೋಳಿ. ಅರಿಶಿನ ಪುಡಿ ಸಮವಾಗಿ ಹಾಕೋತಾ ಇದ್ದೀನಿ. ಮನೆಗಳಲ್ಲಿ ಏನು ಮಸಾಲೆ ಹಾಕ್ತಾರೋ ಅದೇ ಮಸಾಲ ಸಮವಾಗಿ ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ, ನಮ್ಮ ಹತ್ರ ಮಾಯಾ ಜಾದು ಯಾವುದು ಇಲ್ಲ. ನಮ್ಮ ಕೈಲಿರೋದು ಕುಕ್ಕರ್, ಬಟ್ಲು. ಇದಕ್ಕೆ ಹಾಕಿ ನೀವು ನೋಡಿ ಮೇಡಮ್, ವಿಜಿಲ್ ಹಾಕಿದ್ದೀನಿ, ಬಟ್ಲು ಮುಚ್ಚಿದ್ದೀನಿ. ಈಗ ಸೇಮ್ ವಿಜಿಲ್ ಕೂಗಿಸ್ಬೇಕು ಅಂದ್ರೆ ಆಗಲ್ಲ. ಯಾಕೆ ಅಂದರೆ ಇದು ನಾಟಿ ಕೋಳಿ, 2 ವಿಜಿಲ್ ಕಮ್ಮಿ ಕೂಗಿಸ್ಕೊತೀನಿ, 4 ಕೂಗಿಸ್ತೀನಿ. ಇದು ಬಂದು ಲೇಯರ್ ಮೊಟ್ಟೆ ಕೋಳಿ, ಒಂದು 6 ಇಂದ 7 ಕೂಗಿಸ್ಕೊಳ್ಳೋಣ. ಓಕೆನಾ? ಯಾಕೆ ಇದು 2 ವಿಸಿಲ್ ಎಕ್ಸ್ಟ್ರಾ ಹೇಳಿದ್ರಲ್ಲ? ಯಾವುದು ಎಕ್ಸ್ಟ್ರಾ? ಅವಾಗ್ಲೇ ನೀವು ತೂಕ ಹಾಕಿದಕ್ಕೆ 2 ಒಂದೇ ಸ್ಕೇಲ್ ಇತ್ತು. ಓಕೆ, ಇದಕ್ಕೆ ಮಾತ್ರ 2 ವಿಸಿಲ್ ಯಾಕೆ ಜಾಸ್ತಿ? ನಾಟಿ ಕೋಳಿಗೆ 1 kg ಎಷ್ಟು ಗ್ರಾಮ್? 350 ಗ್ರಾಮ್, 400 ಗ್ರಾಮ್. ಹೌದು, ಅಷ್ಟಕ್ಕೆ 1 ವರ್ಷ ಆಗಿದೆ ಏಜು. ಹಾ ಅರ್ಥ ಆಯ್ತಾ? ಇದಕ್ಕೆ ಬಂದು 1 ವರ್ಷ 6 ತಿಂಗಳಾಗಿರುತ್ತೆ ಫಿಕ್ಸ್. ನಾಟಿ ಕೋಳಿ ಹೇಗೆ ಅಂದ್ರೆ ಏಜ್ ಇಂದ ವಿಜಿಲ್ ಹೊಡ್ಸ್ಕೊಳ್ಳೋದು. ಒಂದೊಂದು 7-8 ವಿಜಿಲ್ ಹೊಡ್ಸ್ಬೇಕು, ಅದಕ್ಕೆ 7 ವರ್ಷ 8 ವರ್ಷ ಆಗಿರ್ತದೆ. ಈ ಲೇಯರ್ ಕೋಳಿಗೆ ಒಂದೇ ಫಿಕ್ಸ್ 1 ವರ್ಷ 6 ತಿಂಗಳಾಗಿರುತ್ತೆ ಅಷ್ಟೇ ಅದಕ್ಕೆ ವಯಸ್ಸು. ಹಾಗಾಗಿ ಜಾಸ್ತಿ ಬಲ್ತಿರುತ್ತೆ, 2 ವಿಜಿಲ್ ಎಕ್ಸ್ಟ್ರಾ ಹೊಡ್ಸ್ಕೋಬೇಕು. ಓಹೋ, ನೋಡಪ್ಪ, 2 ವಿಸಿಲ್ಗೂ ಇಷ್ಟೊಂದು ಎಕ್ಸ್ಪ್ಲೇನ್ ಇದೆ ಅನ್ನೋದು ನಾವು ಶಂಕರ್ ನಾಟಿ ಕೋಳಿ ಅವರಿಂದ ನಾವು ತಿಳ್ಕೊಂಡ್ಬೇಕು. ನೀವು ನಮ್ಮ ಹೋಟ್ಲಿಗೆ ಬಂದು ನನಗೆ ಚಾಲೆಂಜ್ ಮಾಡ್ತೀರಾ? ಬಂತು 2 ವಿಜಿಲ್, 2 ಕುಕ್ಕರ್ ವಿಜಿಲ್ ಸ್ಟಾರ್ಟ್ ಆಯ್ತು. ಸ್ನೇಹಿತರೆ, ಇದು 4 ವಿಜಿಲ್ ಆಗಿದೆ. ನಾಟಿ ಕೋಳಿ ಆಫ್ ಮಾಡ್ತಾ ಇದೀನಿ. ಹಲೋ ನೋಡಿ, ಇದು 4 ವಿಜಿಲ್ಗೆ ಆಫ್ ಮಾಡಿದ್ದೀನಿ. ಇದು 7 ವಿಜಿಲ್ ಆಯ್ತು, ಇವಾಗ ಆಫ್ ಮಾಡ್ತಾ ಇದ್ದೀನಿ. ಈಗ ಇದು ಆರಕ್ಕೆ ಅರ್ಧ ಗಂಟೆ ಬೇಕು. ಬೇರೆ ಚರ್ಚೆ ಏನಿದ್ರೆ ಕೇಳಿ, ನಾನು ಹೇಳಕ್ ರೆಡಿ ಇದ್ದೀನಿ. ಚರ್ಚೆ ಇಲ್ಲ, ಏನಿಲ್ಲ. ನಾವು ನಿಮ್ಮ ಹತ್ರ ಬಂದ್ಬಿಟ್ಟಿದೀವಿ. ಅದೇನ್ ಡೀಟೇಲ್ಸ್ ನೀವು ನೋಡೋದಂತ ನಾವು ಕಾಯ್ತಾ ಇದ್ದೀವಿ. ಇನ್ನೇನಿದ್ರು ತಿನ್ಬೇಕಾದ್ರೆ ನೋಡೋದಷ್ಟೇ. ಇನ್ನೊಂದು ವೈಶಿಷ್ಟ್ಯ ಗುಣ ಏನಂತ ಕೇಳಿ, ಇದು ನಾಟಿ ಕೋಳಿ ರೈಟ್ ಎಷ್ಟು ಗೊತ್ತಾ? 1 kg. ಎಷ್ಟೋ ಜನ ಗ್ರಾಹಕರಿಗೆ ಇದು ಅರ್ಥನೇ ಆಗಲ್ಲ. ಸತ್ಯ ತಿಳ್ಕೊಂಡ್ರೆ ಮಾತ್ರ ಅದು ಅರ್ಥ ಆಗೋದು. ಇದು ಬಂದು ರೈತರಿಗೆ ನಾನು ಪ್ರೆಸೆಂಟ್ 520 ರೂಪಾಯಿಂದ 500 ರೂಪಾಯಿ ಗಂಟ ರೈಟ್ ಕೊಡ್ತೀನಿ 1 kg ಕೋಳಿಗೆ. ಇದು ಲೇಯರ್ ಕೋಳಿ ಇದೆಯಲ್ಲ, 110 ರೂಪಾಯಿ ಕೊಟ್ರೆ 115 ರೂಪಾಯಿ ಕೊಟ್ರೆ ಕೆಜಿ 115 ಅಷ್ಟೇ ಅದ್ರ ರೈಟ್ ಇರೋದು. ಯಾಕೆಂದ್ರೆ ಇದು 1 ವರ್ಷ ಮೊಟ್ಟೆ ಕೊಡ್ತದೆ. 1 ವರ್ಷ ಮೊಟ್ಟೆ ಕೊಟ್ಟ ಮೇಲೆ 6 ತಿಂಗಳಾದ್ಮೇಲೆ ಮೊಟ್ಟೆ ಕೊಡಕ್ ಸ್ಟಾರ್ಟ್ ಆಗ್ತದೆ. 1 ವರ್ಷ ಮೊಟ್ಟೆ ಕೊಡ್ತದೆ. ಮೊಟ್ಟೆ ಕೊಡ್ಬೇಕಾದ್ರೆ ಕೂತಿರೋ ಜಾಗದಲ್ಲಿ ಕೂತಿರುತ್ತೆ. 1 ವರ್ಷ ಮೊಟ್ಟೆ ಇದೆ, ಲಾಭ ಮಾಡ್ಕೊಬಿಟ್ಟಿರ್ತದೆ ಆಲ್ರೆಡಿ. 2 ದಿನಕ್ಕೆ 3 ದಿನಕ್ಕೆ ಮೊಟ್ಟೆ ಇಡ್ಬೇಕಾದ್ರೆ ಮೇವು 12-13 ರೂಪಾಯಿ ತಿಂದಿರುತ್ತೆ. ಮೊಟ್ಟೆ ಮಾತ್ರ 4-5 ರೂಪಾಯಿ ಕೊಡ್ತದೆ. ಹಾಗಾಗಿ ಏನ್ ಮಾಡ್ತಾರೆ, ಮಡಿಕೊಳ್ಳಲ್ಲ. ಎಷ್ಟು ಕೋಳಿ ಇದ್ರು ಅಷ್ಟು ಕೋಳಿನ ಮಾರ್ಕೆಟ್ ಕೊಟ್ಬಿಡ್ತಾರೆ. ಆಕ್ಚುಲಿ ನಿಮ್ಗೆ ಇನ್ನೂ ಸತ್ಯ ಗೊತ್ತಿಲ್ಲ, ಬೇರೆ ದೇಶದಲ್ಲಿ ಇದನ್ನ ಗುಂಡಿ ತೋಡಿ ಬರ್ನ್ ಮಾಡ್ತಾರೆ, ಯಾರು ತಿನ್ನಲ್ಲ. ಹೌದು, ಯಾಕೆ ಅಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ 5% ಆಗಿರುತ್ತೆ. ಇದು ನಾವು ತಿಂದ್ರೆ ನಮ್ಮ ಬಾಡಿ ಏನಾಗುತ್ತೆ ನೀವು ಥಿಂಕ್ ಮಾಡಿ. ಪರಿಸ್ಥಿತಿ ಹಿಂಗಿದೆ, ಜನಕ್ಕೆ ಅರ್ಥ ಆಗಲ್ಲ. ಇದ್ರ ಮೂಳೆ ಬಗ್ಗೆ ನೀವು ಕಡ್ದಾಗ ಗೊತ್ತಾಗ್ತದೆ, ಇದು ಸತ್ಯ ಅಸತ್ಯ ಏನಿದೆ ನಿಮ್ಗೆ ಗೊತ್ತಾಗುತ್ತೆ. ಹಾ ಸರ್, ರೆಡಿ ಆಯ್ತಾ? ರೆಡಿ ಆಗಿದೆ. ಈಗ ಬಟ್ಲು ಓಪನ್ ಮಾಡೋಣ. ವಿಜಿಲ್ ಮುಗ್ದಿದೆ. ಎಲೆ ಹಾಕಿದ್ದೀರಾ? ಇದು ನಾಟಿ ಕೋಳಿ. ಸ್ನೇಹಿತರೆ, ಈಗ ಲೇಯರ್ ಮೊಟ್ಟೆ ಕೋಳಿನ ಹಾಕ್ತಾ ಇದ್ದೀನಿ. ಸರ್, ಇದನ್ನ ಪೀಸ ನೀವು ತಿನ್ಕೊಂಡು ಮೂಳೆಗಳನ್ನ ಹಾಗೇನೆ ಸಪ್ರೇಟ್ ಮಡಿಕೊಂಡಿರಿ ಪ್ಲೇಟಲ್ಲಿ. ಆ ಮೂಳೆನ ಯಾವ ರೀತಿ ಪುಡಿ ಮಾಡ್ತೀರಾ ನೋಡೋಣ, ನಿಮ್ಮ ಹಲ್ಲುನ ತಾಕತ್ ನೋಡೋಣ. ಇದು ಲೇಯರ್ ಮೊಟ್ಟೆ ಕೋಳಿದು. ಓಕೆ, ಸ್ವಲ್ಪ ಕ್ಯಾಮೆಲ್ ಬೇಕಾಗ್ತೀನಿ. ತಲೆ ಮೇಡಮ್ನವ್ರಿಗೆ ಮೂಳೆನ ಹಾಗೆ ಪಕ್ಕದಲ್ಲಿ ಮಡಗ್ಬಿಡಿ. ಊಟ ಮಾಡಿ. ಫಸ್ಟ್ ಟೈಮ್ ಮೂಳೆ ಇದೆನಾ ಸಿಕ್ಕಿದೆಯಲ್ಲಪ್ಪ. ಓಕೆ, ಈಗ ಲೇಯರ್ ಮೊಟ್ಟೆ ಕೋಳಿ ಪೀಸ್ ಎಲ್ಲ ತಿನ್ಕೊಂಡಿದ್ದಾರೆ, ಮೂಳೆ ಮಡಗಿದ್ದಾರೆ. ಮೂಳೆ ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಪುಟ ಮೂಳೆ ಎತ್ಕೊಳಪ್ಪ.
ದವಡೆಗೆ ಹಾಕಿ ಕಡ್ದ್ಬಿಟ್ಟು ಈಚೆ ತೆಗಿಯಪ್ಪ. ತೆಗಿಯಪ್ಪ ಈಚೆ. ಏನಾಯ್ತು? ಪುಡಿ. ಈ ಪೀಸ್ ಇಟ್ಕೊಳಪ್ಪ. ಕಡ್ದ್ಬಿಟ್ಟು ಜಸ್ಟ್ ಈಚೆ ತೆಗಿಬೇಕು. ಕಡ್ದ್ಬಿಟ್ಟು ಈಚೆ ತೆಗಿಬೇಕು ಅಷ್ಟೇ. ಅಷ್ಟೇ ತೆಗಿ. ಏನಾಯ್ತು? ಕಡ್ದುತ್ತವೆ, ಪುಡಿ ಆಗೋಯ್ತು. ಇದು ಮ್ಯಾಟ್ರು. ಒಬ್ರು ಹೆಂಗಿಗೋ ಮಾಡಬಾರ್ದು ಆಕ್ಷನ್. ಈಗ ಸರ್ ನೀವು ಮುಳೆ ಎತ್ಕೊಳ್ಳಿ ಸರ್. ಕಡ್ದ್ಬಿಟ್ಟು ಜಸ್ಟ್ ಈಚೆ ತೆಗಿರಿ ಸರ್. ಹಾ, ಏನಾಯ್ತು? ಪುಡಿ. ಇನ್ನೊಂದು ಸ್ವಲ್ಪ ಮುಂದೆ ಕಡೀರಿ ಸರ್. ಕಡ್ದ್ಬಿಟ್ಟು ಈಚೆ ತೆಗಿರಿ. ಹಾ, ತೆಗಿರಿ ಈಚೆ. ಪುಡಿ. ಈಗ ಟೋಟಲ್ ಮೂಳೆನ ದವಡೆಗೆ ಹಾಕೊಂಡು ರೋಲ್ ಮಾಡಿ ಸರ್. ನಿಮ್ಮ ತಾಕತ್ ನೋಡೋಣ ಎಷ್ಟು ಬೇಗ ಟೈಮಿಂಗ್ಸು, ಎಷ್ಟು ಬೇಗ ರೋಲ್ ಮಾಡ್ತೀರಾ ಅಂತ. ಹಾ, ಇದಕ್ಕೆ ಹಾಕಿ. ಹಾ, ಉಂಡೆ ಮಾಡ್ಬಿಟ್ಟು ಇಲ್ಲಿಗೆ ಹಾಕಿ. ನೋಡ ನಿಮ್ಮ ತಾಕತ್ತು. 12:58 ಈಗ. ಹಂಗು ಅದು ಸೂಪರ್ ಅಲ್ಲಿ ನಿಮ್ಮ ಗಟ್ಟಿ ಇದೆ ಅಲ್ಲೋ. ಎಲ್ಲ ರೋಲ್ ಮಾಡಿ ಉಂಡೆ ಮಾಡ್ತಾ ಇದ್ದೀರಾ. ಮೇಡಮ್ ರೋಲ್ ಮಾಡ್ತಾವ್ರೆ. ಸೂಪರ್ ಅಲ್ಲೋ. ಹಾ, ಚಾಲೆಂಜ್ ಮಾಡ್ತೀರಲ್ಲ. ಏನಾಗ್ದಿರ ಪರವಾಗಿಲ್ಲ. ಬೆಂಗಳೂರಲ್ಲಿ ಇದೇ ಫೀಲ್ ಆಯ್ತಾ? ಹೌದು. ನಾಟಿ ಕೋಳಿ ತಿಂದು ನೋಡೋರಿ ಇದು. ಹೌದಾ? ನೋಡಿ ಬಿಡೋಣ. ರೋಲ್ ಮಾಡೇ ಬಿಟ್ರು. ಶಬಾಸ್. ಆಯ್ತು, ನಾಟಿ ಕೋಳಿ ನೋಡೋಣ. ನೋಡಿ ಸ್ನೇಹಿತರೆ, ಕೇವಲ 3 ನಿಮಿಷದಲ್ಲಿ ಎಲ್ಲಾ ಮೂಳೆನು ಕಡ್ದಿ ರೋಲ್ ಮಾಡಿ ಉಂಡೆ ಮಾಡಿ ಹಾಕಿದ್ದಾರೆ. ತೋರ್ಸಪ್ಪ ಇಲ್ಲಿ ನೋಡಿ, ಎಲ್ಲ ಉಂಡೆ ಮಾಡಿ ಹಾಕಿದ್ದಾರೆ. ಓಕೆ, ಈಗ ನಾಟಿ ಕೋಳಿ ನೋಡಿ ಸರ್, ಎಲೆ ಹಾಕಿದೆ. ಇದು ನಾಟಿ ಕೋಳಿ ಕೊಡ್ತಾ ಇದ್ದೀನಿ. ಈಗ ಮಾಂಸ ಎಲ್ಲ ತಿನ್ಬಿಟ್ಟು ಅದೇ ತರ ಮೂಳೆನ ಸಪ್ರೇಟ್ ಮಾಡಿಬಿಟ್ಟು ಇವಾಗ ನಿಮ್ಮ ಅಲ್ಲನ್ ತಾಕತ್ತು ಗಟ್ಟಿ ಏನಿದೆ ನೋಡೋಣ. ಇದು ಯಾರಿಗೂ ಇಲ್ಲ, ನೀವೇ ಖಾಲಿ ಮಾಡ್ಬೇಕು. ಇದನ್ನ ಕಡಿಬೇಕು ಚೆನ್ನಾಗಿ ಮೂಳೆನ. ಪುಟ ಟಕ ಮೂಳೆ ಕಡಿತಾ ಇರ್ಬೇಕು. ಅಪ್ಪ ಸೂಪರ್. ಟೇಸ್ಟ್ ಚೆನ್ನಾಗಿದೆ, ಪೀಸು ಚೆನ್ನಾಗಿದೆ. ಮುಂದೆ ಇದೆ ಮೂಳೆ. ದಯವಿಟ್ಟು ಗಮನ ಇಟ್ಟು ನೋಡಿ. ಏನೋ ಮಾತಾಡ್ತಾನೆ, ಏನೋ ಆಡ್ತಾನೆ ಅಂತ ದಯವಿಟ್ಟು ಅಸಡ್ಡೆಯಾಗೆ ತಿಳ್ಕೊಬೇಡಿ. ಯಾಕೆಂದ್ರೆ ರಿಯಾಲಿಟಿ ಇದು ಒಂದು ಡಾಕ್ಯುಮೆಂಟ್ರಿ ಇದು. ಯಾಕೆಂದ್ರೆ ಈ ವಿಚಾರದಲ್ಲಿ ಯಾರೇ ಬಂದ್ರು ನಾನು ಚಾಲೆಂಜ್ ಮಾಡಕ್ ರೆಡಿ ಇದ್ದೀನಿ, ನಿಜಾಂಶ ತಿಳ್ಸಕ್ ರೆಡಿ ಇದ್ದೀನಿ. ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ಪ್ರಾಮಾಣಿಕತೆಗೆ ದಯವಿಟ್ಟು ಬೆಲೆ ಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮಟನ್ ಎಲ್ಲ ತಿನ್ಕೊಂಡಿದ್ದಾರೆ, ಕೋಳಿ ಮಾಂಸ. ಈಗ ಮೂಳೆನ ಕಡಿಯೋ ಸಮಯ ನೋಡೋಣ. ಪುಟ ಎತ್ಕೊಳಪ್ಪ ಮೂಳೆನ, ತೊಡೆ ಪೀಸ್ ಕಡಿಯಪ್ಪ. ಇದಪ್ಪ ಇದು, ಈ ಪೀಸ್ ಎತ್ಕೊಳಪ್ಪ. ಹಾ, ಆಗಲ್ಲ. ಇದು ಎತ್ಕೊಳಪ್ಪ. ಹಾ, ಅವ ಅಲ್ಲಿ ಕಡ್ದಲ್ಲ, ಹಂಗೆ ಕಡ್ದ್ಬಿಟ್ಟು ತೆಗಿಯಪ್ಪ. ಈಚೆ ತೆಗಿಯಪ್ಪ. ಏನಾಯ್ತು? ಸಿಕ್ಕೋತು. ಉಲ್ಟಾ ಮಾಡಪ್ಪ, ಉಲ್ಟಾ ಮಾಡು. ಹಾ, ಕಡಿ. ಈಗ ಈಚೆ ತೆಗಿ. ಏನಾಯ್ತು? ಸಿಕ್ಕೋತು, ಪುಡಿ ಆಗ್ಲಿಲ್ಲ. ಇದು ದವಡೆಗೆ ಹಾಕೊಂಡು ರೋಲ್ ಮಾಡು. ಆ ಮೂಳೆ ಮಾಡ್ದಂಗೆ. ಏನಿಲ್ಲ, ಬಾಯಿಗೆ ಎಲ್ಲ ತಗಲ್ತಳೆ. ಆಗಲ್ಲ, ಈಚೆಗೆ ಕೈಗೆ ಹಾಕೋ. ಆಲ್ಕಲ್ಲಿ ಆಗಿಲ್ವಾ? ಮೇಡಮ್ ಆಗ್ತಿಲ್ಲ. ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಎಷ್ಟಾಯ್ತು ನಿಮ್ ಕೈಲಿ? ತಾಯಿ ಕೆಪಾಸಿಟಿ ಎಷ್ಟಿದೆ ಅಷ್ಟು ಅಗದ್ಬಿಟ್ಟು ಅಲ್ಲಿ ಹಾಕಿ. ಇದು ಅಷ್ಟೇ ರೆಕ್ಕೆದು. ನಿಜವಾಗ್ಲೂ ಅನುಭವ ಅಂತ ಹೇಳಿದ್ರೆ ಶಂಕರ್ ಸರ್ ಕಡೆಯಿಂದ ನಾನು ತಿಳ್ಕೊಂಡೇ ಇದ್ದೇನೆ. ಯಾಕಂದರೆ ನಾವು ಮೊದಲಿಂದನೂ ನಾನ್ ವೆಜ್ಜೇ ಮನೆಗಳಲ್ಲಿ ಮಾಡ್ತಾಯಿದ್ರು, ಗೊತ್ತಿರಲಿಲ್ಲ ಯಾವ ಥರ ಅಂತ. ಈಗ ಇದ್ರ ಬಗ್ಗೆ ಅನುಭವ ತಿಳಿಸ್ತಾವ್ರೆ. ಖುಷಿ ಆಯ್ತಾ ಇದೆ ನನಗೆ, ಭಾಳ ಸಂತೋಷ. ಯಾಕಂದರೆ ನಾಟಿಗೂ ಈ ಫಾರಮ್ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಇದು ಮೂಳೆಯಿಂದ ಕಡಿಯೋಕ್ಕಾಗಲ್ಲ, ಅದು ಕಡ್ದು ಪುಡಿ ಮಾಡಿಬಿಟ್ಟೆ ನಾನು. ಈಗ ಕಡಿಯೋಕ್ಕೆ ಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಭಾಳ ಸೂಪರಾಗಿದೆ, ಚೆನ್ನಾಗಿದೆ. ಮತ್ತೆ ಕಡಿಯೋಕ್ಕೆ ಆಯ್ತಾ ಇಲ್ಲ ಮೂಳೆ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಡ್ಬಿಟ್ಟು ಹಾಕಪ್ಪ. ಇದು ಒಂಚೂರು ಗಟ್ಟಿಯಾಗೈತೆ, ಸ್ಟ್ರಾಂಗ್ ಆಗೈತೆ. ಅದೇನಿಲ್ಲ, ಚೆನ್ನಾಗಿ ಅಗಿಬೋದಾಯ್ತು. ಇದು ಫುಲ್ ಇದಾಗೋಗಿದೆ. ಹಾಕಿ
ತೊಡೆ ಪೀಸ್ ಎತ್ಕೊಳ್ಳಿ. ತೊಡೆ ಪೀಸ್ ಬೇಡ, ನೀವು ಈ ಸಣ್ಣ ಮುಳೆ ಇದೆಯಲ್ಲ ಇದು ರೆಕ್ಕೆ ಪೀಸ್ ಅಂತ ಅದ ಎತ್ಕೊಳ್ಳಿ. ಕಡ್ದ್ಬಿಟ್ಟು ಈಚೆ ತೆಗೀರಿ, ತೆಗೀರಿ ಈಚೆ. ಏನಾಯ್ತು? ಯಾವುದೇ ಕಾರಣಕ್ಕೂ ಕಟ್ ಆಗಿಲ್ಲ. ರಿಯಲ್ ನಾಟಿ ಕೋಳಿ, ಇದು ಕೆಪಾಸಿಟಿ. ಅರ್ಥ ಆಯ್ತಾ ಮೇಡಮ್? ನಿಜ ಸರ್, ನಾನೆಲ್ಲರೂ ತಿಂತಾರದ್ ನೋಡಿದ್ರೆ ನಾನಂತೂ ಅಗೆಯೋದೇ ಬೇಡ್ವಾ, ಅವ್ರನ್ನ ನೋಡ್ಬಿಟ್ಟು ಹಾಗೇ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇದನ್ನ ಈ ಮೂಳೆ ನೋಡ್ಬಿಟ್ಟು ಹಾಗೇ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇವರೆಲ್ಲ ತಿಂತಾರೆ, ಇವ್ರ ಕಲ್ಲು ಸ್ಟ್ರಾಂಗ್ ಇದೆ, ಹಲ್ಲು ಸ್ಟ್ರಾಂಗ್ ಇದೆ, ಕಲ್ಲು ಹಲ್ಲ ಗೊತ್ತಾಯ್ತಲ್ಲ ನನಗಂತೂ ನಿಜವಾಗ್ಲೂ. ಆದ್ರೆ ಈಗ ನಾನು ಟ್ರೈ ಮಾಡೋಣ, ಇಲ್ಲ ಬೇಡವಾ ಅನಿಸ್ತದೆ ನಿಜವಾಗ್ಲು. ಒಳಗಡೆ ಅದು ಜ್ಯೂಸ್ ಮತ್ತೆ ಚೆನ್ನಾಗಿದೆ, ಇದಂತೂ ಕಡಿಯಕ್ಕಾಗ್ತಿಲ್ಲಪ್ಪ. ಹಾಕ್ಬಿಡಿ ಎಲ್ಲ ಅದಕ್ಕೆ ಹಾಕಿ, ಮೂಳೆ ಎಲ್ಲ ಅದಕ್ಕೆ ಹಾಕ್ಬಿಡಿ. ಕಡ್ದ್ಬಿಟ್ಟು ಎಲ್ಲ ನಿಮ್ ಕೈಲಿ ಎಷ್ಟಾಯ್ತು ಆ ಮಟ್ಟ ಕಡ್ದ್ಬಿಟ್ಟು ಹಾಕಿ. ಮೂಳೆ ಇದೆ, ಅದೇ ಸರ್ ರಿಯಲ್ ನಾಟಿ ಕೋಳಿ. ಬಂದಿದೆ ನೋಡಿ, ಈ ಸಣ್ಣ ಮೂಳೆ ನೋಡಿ. ಅಪ್ಪ, ಸಣ್ಣ ಪೀಸ್ ಕಟ್ ಮಾಡಕ್ಕೆ ನೋಡಿದ್ರಾ? ನಾಟಿ ಕೋಳಿನಲ್ಲಿ ಈ ಸಣ್ಣ ಪೀಸಿನ ಕಡಿಯಕ್ಕಾಗಲ್ಲ ಅಂದ್ರೆ ಎಷ್ಟು ಪವರ್ ಇದೆ ನಮ್ಮ ನಾಟಿ ಕೋಳಿಗೆ. ನೋಡಿ, ನಾಟಿ ಕೋಳಿನೆಲ್ಲ ತಿಂದು ಮೂಳೆಯಲ್ಲಿ ಮಡಗಿದ್ದಾರೆ. ಸುಮಾರು ಅರ್ಧ ಗಂಟೆ ಸಮಯ ತಗೊಂಡಿದ್ದಾರೆ ಈ ರೀತಿ ಮಾಡಕ್ಕೆ. ಈಗ ಇನ್ನೊಂದು ಪರೀಕ್ಷೆ ಮಾಡೋಣ ಸ್ನೇಹಿತರೆ. ಪರೀಕ್ಷೆ ಮೇಲೆ ಪರೀಕ್ಷೆ, ಟೆಸ್ಟ್ ಮೇಲೆ ಟೆಸ್ಟು. ಇದು ಒಂದು ಟೆಸ್ಟ್ ಮಾಡ್ಬಿಡೋಣ. ನೋಡಿ, ಖಾಲಿ ಸ್ಕೇಲು, ಪ್ಲೇಟು 0 ಮಾಡ್ತಾ ಇದ್ದೀನಿ. 0 ಆಗಿದೆ. ಈಗ ನೋಡಿ, ಇದು ಬಂದು ಲೇಯರ್ ಮೊಟ್ಟೆ ಕೋಳಿ ಮೂಳೆ, ಓನ್ಲಿ 110 ಗ್ರಾಮ್. ಅದೇ ರೀತಿ ಒರಿಜಿನಲ್ ನಾಟಿ ಕೋಳಿ ಮೂಳೆ 230 ಗ್ರಾಮ್. ವಾವ್, ಎಲ್ಲಿಂದ ಎಲ್ಲಿಗೆ? ಈಗ ಅರ್ಥ ಆಗ್ತಾ? ಪ್ರಾಮಾಣಿಕತೆಗೆ ಬೆಲೆ ಕೊಡಿ. ಪದೇ ಪದೇ ಹೇಳ್ತಾ ಇರ್ತೀನಿ, ಪ್ರಾಮಾಣಿಕತೆ ಬೆಲೆ ಕೊಟ್ರೆ ನಮ್ಮ ರೈತರು ಚೆನ್ನಾಗಿರ್ತಾರೆ. ಯಾಕೆ ಅಂದ್ರೆ ನೀವು ಬೆಲೆ ಕೊಟ್ರೆ ನಾಟಿ ಕೋಳಿ ಜಾಸ್ತಿ ಸೇಲ್ ಆಗುತ್ತೆ, ಆಗ ನಮ್ಮ ರೈತರು ಬೆಳವಣಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ದಯವಿಟ್ಟು ಪ್ರಾಮಾಣಿಕತೆ, ದಯವಿಟ್ಟು ಬೆಲೆ ಕೊಡಿ. ನಿಜಾಗ್ಲೂ ನಾವು ಬೆಳಿಗ್ಗೆ ಬಂದಾಗ ಏನೋ ಒಂಥರ ಇದರಿಂದ ಬಂದು ಕೋಪದಿಂದ ನಮ್ಮ ಶಂಕರ್ ಸಾರು ನಿಧಾನವಾಗಿ ನಮ್ಮನ್ನು ಮಾತಾಡಿಸಿ ಇದು ಮಾಡಿ, ನಿಜಾಲು ಮುಂದೆನೇ ಕೋಳಿ ಕುಯ್ಸಿ, ಅದಕ್ಕೇನು ಬೇರೆ ಇದೆ, ಈ ಕೋಳಿ ಕುಯ್ಸಿ 2 ಕುಯ್ದು ಅದು ಮಾಡಿ ನಮ್ಮ ಮುಂದೆನೇ ಅಡುಗೆ ಎಲ್ಲ ರೆಡಿ ಮಾಡಿಸಿ ಅವರೇನೆ ರೆಡಿ ಮಾಡಿ ಉಣಬಡಿಸಿದ್ರು. ನಿಜಾಗ್ಲೂ ಭಾಳ ಖುಷಿ ಆಯ್ತದೆ. ಇದು ಏನು ಕೇಳಿದ್ರೆ, ರಾಮನಗರದಲ್ಲಿ ನಮ್ಮ ಊರಲ್ಲಿ ಈ ಥರ ಇದೆ ಅಂದರೆ ನನಗೆ ಮೆಚ್ಚುಗೆ, ಭಾಳ ಖುಷಿ ಆಯ್ತಾ ಇದೆ. ಭಾಳ ಚೆನ್ನಾಗಿದೆ, ಸೂಪರ್. ಥ್ಯಾಂಕ್ಸ್ ಸರ್, ಶಂಕರ್ ಸರ್. ತುಂಬ ಚೆನ್ನಾಗಿತ್ತು. ನಾವು ಬೆಳಗ್ಗೆನೂ ಒಂದು ಕೋಳಿ ತೊಗೊಂಡೋಗಿ ಕೊಟ್ಟಿದ್ದು. ಆ ಕೋಳಿಗೂ ಈ ಕೋಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ತಿಳಿಸಿದ್ದಾರೆ. ನಾವು ಊರಲ್ಲಿ ನಮ್ಮ ಮನೇಲೆಲ್ಲ ಮಾಡ್ತೀವಿ, ಬಟ್ ಆದರೆ ನಮ್ಮ ಮನೇಲಿ ಹೆಂಗೆ ಟೇಸ್ಟ್ ಇದೆ ಸೇಮ್ ಟೇಸ್ಟ್ ಇದೆ. ಬಟ್ ನಾಟಿ ಕೋಳಿ ಬಗ್ಗೆ ಯಾರು ಇಷ್ಟೊಂದು ಮಾಹಿತಿ ಕೊಟ್ಟು ತಿಳಿಸ್ಕೊಡಲ್ಲ. ಬಟ್ ಶಂಕರಣ್ಣ ಇಷ್ಟೊಂದು ತಿಳಿಸ್ಕೊಡ್ತಿರೋದಕ್ಕೆ ಧನ್ಯವಾದಗಳು. ನಿಜವಾಗ್ಲೂ ಬೆಂಗಳೂರಿನಲ್ಲಿ ನಮಗೆ ತುಂಬ ಒಂಥರ ಏನು ಚೆನ್ನಾಗಿಲ್ಲ, ಈ ಥರ ವಿಡಿಯೋಗಳು ಕಳಿಸಿದ್ದಾರೆ ಅಂತ ನಮಗೆ ಹೇಳಿಸಿದ್ರು. ಬಟ್ ಅದಕ್ಕೋಸ್ಕರ ನಾವು ಕೋಪವಾಗಿ ಇಲ್ಲಿ ಬಂದ್ವಿ ಇವತ್ತು ರಾಮನಗರದಲ್ಲಿ. ಆದರೆ ಇವತ್ತು ಅವರು ತೋಟದಲ್ಲೇ ಇವತ್ತು ಅಡುಗೆ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಆ ಮೂಳೆ ಬಗ್ಗೆ ನೋಡಿದ್ರೆ ನಾಟಿ ಕೋಳಿಗೆ ಇರುವಂಥ ಪವರು ಎಕ್ಸ್ಟ್ರಾರ್ಡಿನರಿ. ನಿಜವಾಗ್ಲೂ ರೈತರು ಬೆಳೆಸಿರೋದು ತುಂಬ ಪವರ್ ಆಗಿರುತ್ತೆ. ಸೊ ನಿಜವಾಗ್ಲೂ ಧನ್ಯವಾದಗಳನ್ನ ನಾನು ತುಂಬ ಸೂಚಿಸ್ತೇನೆ. ಯಾಕಂದರೆ ರೈತರ ಕಷ್ಟಕ್ಕೆ ನಾವು ಬೆಲೆ ಕೊಡಲೇಬೇಕು. ತುಂಬ ಚೆನ್ನಾಗಿದೆ ತೋಟದಲ್ಲಿ, ಅದು ಎಷ್ಟು ಈ ವಾತಾವರಣದಲ್ಲಿ ನಾವು ತಿಂತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ಸೊ ನಿಜಕ್ಕೂ ಧನ್ಯವಾದಗಳು ನಮ್ಮ ಶಂಕರ್ ಸರ್ ಅವರಿಗೆ. ನಮ್ಮ ರಾಮನಗರದವರು ಬಂದು ಮೂಳೆ ಬಗ್ಗೆ ವಾದ ಮಾಡಿದಾಗ ನನಗೆ ಇವ್ರು ತಿಳಿಸ್ಲೇಬೇಕು, ಸಪ್ರೇಟ್ ಮಾಡಿದ್ದೆ, ಅನುಭವ ಮಾಡಲೇಬೇಕು ಅನ್ನೋಕ್ಕೋಸ್ಕರ ಮಾಡಿಕೊಟ್ಟೆ. ಅವ್ರಿಗೆ ಅರ್ಥ ಆಗಿದೆ, ನನಗೆ ತುಂಬ ಖುಷಿ ಆಯಿತು. ನಮ್ಮದು ಬೆಂಗಳೂರು ಒಂದು ಹೋಟ್ಲಿದೆ, ರಾಮನಗರದಲ್ಲಿ ಹೋಟ್ಲಿದೆ, ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ. ಎಷ್ಟೋ ಜನ ನಮ್ಮ ಹೋಟ್ಲಿಗೆ ಬರಬೇಕಂತ ಆಸೆ ಇರುತ್ತೆ, ಬರ್ತಾರೆ. ಏನಪ್ಪ ಪ್ರಾಬ್ಲಮ್ ಆಗಿದೆ ಅಂದರೆ, ಬೆಳಗ್ಗೆ ಟೈಮು ಆದರೆ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಹೆಂಗಾದ್ರೂ ತಿರುಗಿಸ್ಕೊಂಡು ಹೋಟ್ಲು ಕರೆಕ್ಟಾಗಿ ಬರ್ತಾರೆ ಲೊಕೇಶನ್ ಹಾಕ್ಕೊಂಡು. ಸಂಜೆ ಟೈಮ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ಅಂದರೆ, ಬೆಂಗಳೂರಿಂದ ಬರ್ಬೇಕಾದ್ರೆ ರಾಮನಗರ 7 ಕಿಲೋಮೀಟ್ರಲ್ಲಿ ಎಕ್ಸಿಟ್ ಕೊಟ್ಟಿರ್ತಾರೆ, ಅಲ್ಲಿ ಬಂದರೆ ಈಜಿ ಆಗುತ್ತೆ. ಲೊಕೇಶನ್ ಹಾಕೊಂಡ್ರೆ ಚನ್ನಪಟ್ಟಣ ಅಂದರೆ ಮೈಸೂರಿಂದ ಬರ್ಬೇಕಾದ್ರೆ ಲೊಕೇಶನ್ ಹಾಕೊಂಡ್ರು ಸಮಸ್ಯೆ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ಅಂದರೆ, ಅಲ್ಲಿ ಎಕ್ಸಿಟ್ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಹೋಟ್ಲಿಂದ ಮುಂದೆ 6-7 ಕಿಲೋಮೀಟ್ರ್ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ನಿಮ್ಮೇನು ಚೇಂಜ್ ಆಗುತ್ತೆ, ಅಯ್ಯೋ ಇಷ್ಟು ದೂರ ಬಂದಿದ್ವಿ, ಇನ್ನೇನಪ್ಪ ಹಂಗೆ ಎಲ್ಲನ ತಿನ್ಕೊಂಡು ಹೋಗೋಣ ಅಂತ ಆಸೆ ಬಂದ್ಬಿಡುತ್ತೆ. ಆ ಥರ ಥಿಂಕಿಂಗ್ ಬಂದ್ಬಿಡುತ್ತೆ. ಹಾಗಾಗಿ ನಾಟಿ ಕೋಳಿ ತಿನ್ನಲೇಬೇಕು ಅಂತ ಬರೋರಿಗೆ ನಿರಾಸೆ ಆಗೋದು ಬೇಡ. ಆಗ ಬರ್ಬೇಕಾದ್ರೆ ಏನು ಮಾಡಬೇಕು, ಚನ್ನಪಟ್ಟಣಕ್ಕೆ ಲೊಕೇಶನ್ ಹಾಕೊಳ್ಳಿ. ಚನ್ನಪಟ್ಟಣಕ್ಕೆ ಬಂದು ನಮ್ಮ ಹೋಟ್ಲಿಗೆ ಲೊಕೇಶನ್ ಹಾಕೊಂಡ್ರೆ ಈಜಿಯಾಗಿ ನಮ್ಮ ಹೋಟ್ಲು ಮುಂದೆ ಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ನಾಟಿ ಕೋಳಿ ಭೋಜನ ಪ್ರಿಯರಿಗೆ ಶೇರ್ ಮಾಡಿ. ನಮ್ಮ ರೈತರು ಎಷ್ಟೇ ನಾಟಿ ಕೋಳಿ ಸಾಕಾಣಿಕೆ ಮಾಡಿದರೆ ನಾನು 500 ರಿಂದ 520 ರೂಪಾಯಿ ರೈಟ್ ಕೊಟ್ಟು ತಗೋತೀನಿ.
ನಮ್ಮ ರೈತರಿಗೆ ತಲುಪೋ ತನಕ ಶೇರ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೇಡಮ್ ನೋಡಿ, ಇಷ್ಟೇ ಇರೋದು ಕೋಳಿ. ಇವತ್ತಾಗುತ್ತೆ ಬೆಳಗ್ಗೆ ಬಂದಿದ್ದೀರಾ ನೀವು ವಿಡಿಯೋ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಫುಲ್ ಇರುತ್ತೆ ಕೋಳಿ. ಬಳ್ಳಾರಿಯಿಂದ ಬರ್ತಾ ಇದೆ ಕೋಳಿ. ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಹೋ, ಏನೆಲ್ಲ ತುಂಬಿಟ್ಟಿದೆ ಕೋಳಿ ಎಲ್ಲ. ಏನಿದು? ಹಾಗೆ ಮೇಡಮ್ ತಂದ್ರೆ ನಾವು 10, 20, 30 ಕೋಳಿ ತರ 200, 200, 300 ಕೋಳಿ ತರಿಸೋದು ರೈತರಿಂದ. ಒರಿಜಿನಲ್ ನಾಟಿ ಕೋಳಿ, ತಾಯಿ ಕೋಳಿ ಮೊಟ್ಟೆ ಇಚ್ಚಿ ಮರಿ ಮಾಡಿಸಿ ಬೈಲಲ್ಲಿ ಬಿಟ್ಟು ಸಾಕುವಂತ ಕೋಳಿ ಬಳ್ಳಾರಿಯಿಂದ ತರಿಸಿರೋ ಕೋಳಿ. ಬೆಳಿಗ್ಗೆ ತಾನೇ ಹೇಳಿದ್ರು ನೀವು ವಿಡಿಯೋ ಮುಗಿಸ್ಕೊಂಡು ಬನ್ನಿ ತುಂಬಿಟ್ಟಿರುತ್ತೆ ಅಂತ. ಅದೇ ತರ ತುಂಬಿಟ್ಟಿದೆಯಲ್ಲಪ್ಪ.